ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ವೆಜ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ವೈಟ್ ಸಾಸ್ ಮತ್ತು ಗ್ರೀನ್ ಸಾಸ್ ರೆಡಿ ಮಾಡ್ಕೊಳ್ಳೋಣ. ವೈಟ್ ಸಾಸ್ಗೆ 3 ಟೇಬಲ್ ಸ್ಪೂನ್ ಗಟ್ಟಿ ಮೊಸರು, ಹಾಗೆ ಅದರ ಜೊತೆಗೆ 3 ಟೇಬಲ್ ಸ್ಪೂನ್ ಮಯೋನೀಸ್ ಸಾಸ್ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಬೆಳ್ಳುಳ್ಳಿ ಗ್ರೇಟ್ ಮಾಡಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಫ್ಲೇವರ್ಗೋಸ್ಕರ ಹಾಕ್ತಾ ಇರೋದು. ಹಾಗೆ ಅರ್ಧ ಟೀ ಸ್ಪೂನು ಕರಿಮೆಣಸಿನ ಪುಡಿ, 1/4 ಟೀ ಸ್ಪೂನ್ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಮೂತ್ ಪೇಸ್ಟ್ ಆಗಬೇಕಂದ್ರೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು 1-2 ತಿರುಗಿಸ್ಕೊಂಡ್ರೆ ಸಾಕು. ವೈಟ್ ಸಾಸ್ ರೆಡಿ ಆಗುತ್ತೆ. ಗ್ರೀನ್ ಸಾಸ್ಗೆ ಕೊತ್ತಂಬರಿ ಸೊಪ್ಪು, 1 ಹಸಿರು ಮೆಣಸಿನ್ಕಾಯಿ, ಹಾಗೆ ಜೊತೆಗೆ 3 ಟೇಬಲ್ ಸ್ಪೂನ್ ಗಟ್ಟಿ ಮೊಸರು, ಜೊತೆಗೆ 1/4 ಟೀ ಸ್ಪೂನಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳೋಣ. 1-2 ಸುತ್ತು ತಿರುಗಿಸ್ಕೊಂಡ್ರೆ ಸಾಕು. ಈಗ ವೈಟ್ ಸಾಸ್ ಮತ್ತು ಗ್ರೀನ್ ಸಾಸ್ ಎರಡೂ ರೆಡಿ ಆಯಿತು. ನೆಕ್ಸ್ಟ್ ಸ್ಟೆಪ್ಪು ವೆಜಿಟೇಬಲ್ ಮತ್ತು ಬ್ರೆಡ್ ರೆಡಿ ಮಾಡ್ಕೊಳ್ಳೋಣ. ನಾನು ಬರೀ ಸೌತೆಕಾಯಿ ಮತ್ತು ಟೊಮೆಟೊ ತೊಗೊಂಡಿದ್ದೀನಿ. ನಿಮ್ಮ ಇಷ್ಟವಾದ ತರಕಾರಿ ಯಾವ್ದು ಬೇಕೋ ನೀವು ಚೂಸ್ ಮಾಡಿ ಹಾಕ್ಕೋಬೋದು. ಬೀಟ್ರೂಟ್, ಕ್ಯಾರೆಟ್, ಕ್ಯಾಪ್ಸಿಕಮ್ ಯಾವುದಾದ್ರೂ ಚೂಸ್ ಮಾಡ್ಕೋಬೋದು. ಸೌತೆಕಾಯಿ ಮತ್ತು ಟೊಮೆಟೊ ಸ್ಲೈಸಸ್ ರೆಡಿಯಾಗಿದೆ. ಸ್ಯಾಂಡ್ವಿಚ್ಚಿಗೆ ನಾನು ವೀಟ್ ಬ್ರೆಡ್ ತೊಗೊಂಡಿದ್ದೀನಿ. ನೀವು ವೈಟ್ ಬ್ರೆಡ್ ಬೇಕಾದ್ರೂ ತೊಗೋಬೋದು. 1 ಬ್ರೆಡ್ ಸ್ಲೈಸ್ಗೆ ವೈಟ್ ಗಾರ್ಲಿಕ್ ಸಾಸ್ ಸ್ಪ್ರೆಡ್ ಮಾಡೋಣ. ಇನ್ನೊಂದು ಸ್ಲೈಸ್ಗೆ ಗ್ರೀನ್ ಚಟ್ನಿ ಅಥವಾ ಗ್ರೀನ್ ಸಾಸ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಟೊಮೆಟೊ ಮತ್ತು ಸೌತೆಕಾಯಿ ಸ್ಲೈಸಸ್ನ ಅರೇಂಜ್ ಮಾಡಿ ವೈಟ್ ಸಾಸ್ ಹಚ್ಚಿರೋ ಬ್ರೆಡ್ ಸ್ಲೈಸ್ನ ಅದರ ಮೇಲೆ ಕವರ್ ಮಾಡಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಈಸಿ ಆ್ಯಂಡ್ ಕ್ವಿಕ್ ವೆಜ್ ಸ್ಯಾಂಡ್ವಿಚ್ ರೆಡಿ ಆಯಿತು. ಇದಕ್ಕೆ ವೈಟ್ ಸಾಸ್ ಮತ್ತು ಗ್ರೀನ್ ಸಾಸ್ ರೆಡಿ ಮಾಡಿಟ್ಕೊಂಡ್ರೆ ಬೆಳಗಿನ ಬ್ರೇಕ್ಫಾಸ್ಟ್ ಈಸಿ ಆಗುತ್ತೆ. ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.